ಬೆಂಗಳೂರಿಗೆ ಬರಲಿದೆ ಸೆಮಿಕಂಡಕ್ಟರ್ ಘಟಕ. ಸೆಮಿಕಂಡಕ್ಟರ್ ವಿಚಾರದಲ್ಲಿ ಭಾರತ ಮಹತ್ವದ ಹೆಜ್ಜೆಯನ್ನ ಇದೀಗ ಮುಂದೆ ಇಡ್ತಾ ಇದೆ. ಈಗಾಗಲೇ ಬಹಳಷ್ಟು ಸೆಮಿಕಂಡಕ್ಟರ್ ನಮ್ಮ ಬಳಿ ಇದೆ. ದೇಶದಲ್ಲಿ 6ನೇ ಸೆಮಿಕಂಡಕ್ಟರ್ ಘಟಕಗಳ ಸ್ಥಾಪನೆಗೆ ತೀರ್ಮಾನವನ್ನು ಕೈಗೊಳ್ಳಲಾಗ್ತಾ ಇದೆ. 3706 ಕೋಟಿ ರೂಪಾಯಿ ವೆಚ್ಚದಲ್ಲಿ ಸೆಮಿಕಂಡಕ್ಟರ್ ಘಟಕ ಬೆಂಗಳೂರು ಯುಪಿಯ ನೋಯ್ಡಾ ಜೇವರ್ನಲ್ಲಿ ಸೆಮಿಕಂಡಕ್ಟರ್ ಘಟಕ ಇದೆ. ಕೇಂದ್ರ ಸಂಪುಟ ಸಮಿತಿ ಸಭೆಯಲ್ಲಿ ಮಹತ್ವದ ನಿರ್ಧಾರವನ್ನ ಕೂಡ ಕೈಗೊಳ್ಳಲಾಗ್ತಾ ಇರುವಂತದ್ದು. 5 ವರ್ಷದಲ್ಲಿ ದ್ವಿಗುಣಗೊಳ್ಳಲಿದೆ ಭಾರತದ ಸೆಮಿಕಂಡಕ್ಟರ್ ಉದ್ಯಮ ಅಂತ ಹೇಳಿದ್ರು ಈ ಹಿಂದೆ. ಸೊ ಭಾರತಕ್ಕೆ ಇರುವಂತಹ ಅನುಕೂಲಕರ ಅಂಶಗಳು ಯಾವ್ಯಾವು ಅನ್ನುವಂತಹ ಪ್ರಶ್ನೆಗಳು ಕೂಡ ಇಲ್ಲಿ ಉದ್ಭವ ಆಗತ್ತೆ. ಬೆಂಗಳೂರಿಗೂ ಕೂಡ ಬರಲಿದೆ ಸೆಮಿಕಂಡಕ್ಟರ್ ಘಟಕ. ಸೊ ಈ ಒಂದು ವಿಚಾರದಲ್ಲಿ ಈಗಾಗಲೇ ಮಾತುಕತೆಗಳು ಕೂಡ ಆಗ್ತಾ ಇರುವಂತದ್ದು. ಸೊ ಹಾಗಾಗಿ ದೇಶದಲ್ಲಿ 6ನೇ ಸೆಮಿಕಂಡಕ್ಟರ್ ಘಟಕಗಳ ಸ್ಥಾಪನೆಗೆ ಚಿಂತನೆಗಳು ಕೂಡ ಆಗ್ತಾ ಇದೆ. ಭಾರತದ ಸೆಮಿಕಂಡಕ್ಟರ್ ಮಾರುಕಟ್ಟೆಯ ಆದಾಯ 5 ವರ್ಷದಲ್ಲಿ 2 ಪಟ್ಟು ಹೆಚ್ಚಾಗಲಿದೆ ಅನ್ನುವಂತಹ ಮಾತುಗಳನ್ನು ನಾವು ಕೂಡ ಕೇಳ್ಪಟ್ಟಿದ್ದೀವಿ. ಮೊನ್ನೆ ಬಿಡುಗಡೆ ಮಾಡಿದಂತಹ ವರದಿಯಲ್ಲೂ ಕೂಡ ಈ ಒಂದು ವಿಚಾರವನ್ನು ಕೂಡ ಹೈಲೈಟ್ ಕೂಡ ಮಾಡಲಾಗಿತ್ತು. ಇತ್ತೀಚೆಗೆ ಏಪ್ರಿಲ್ 13ರಂದು ಕೂಡ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ವರದಿಯನ್ನು ಕೂಡ ಬಿಡುಗಡೆ ಕೂಡ ಮಾಡಲಾಗಿತ್ತು. ಸೊ ಆ ವರದಿ ಪ್ರಕಾರ ನಾವು ನೋಡ್ತಾ ಹೋಗೋದಾದ್ರೆ 2025ರಲ್ಲಿ 54 ಬಿಲಿಯನ್ ಇರುವಂತಹ ಸೆಮಿಕಂಡಕ್ಟರ್ ಮಾರುಕಟ್ಟೆ ಮೌಲ್ಯ ಏನಿದೆ 2030ರಲ್ಲಿ $108 ಬಿಲಿಯನ್ ಏರಿಕೆ ಕೂಡ ಆಗಬಹುದು. ಸೊ ಇದರಲ್ಲಿ ಸ್ಥಳೀಯ ತಯಾರಿಕೆ ಪಾಲು $13 ಬಿಲಿಯನ್ ನಷ್ಟು ಆಗಬಹುದು ಅಂತ ಕೂಡ ಅಂದಾಜು ಕೂಡ ಮಾಡಲಾಗ್ತಾ ಇದೆ. ಸೊ ಭಾರತದ ಸೆಮಿಕಂಡಕ್ಟರ್ ಮಾರುಕಟ್ಟೆ 15% CAGR ನಲ್ಲಿ ಇನ್ನಷ್ಟು ಕೂಡ ಬೆಳವಣಿಗೆಯನ್ನ ಕೂಡ ಕಾಣಲಿಕ್ಕಿದೆ. ಜಾಗತಿಕ ಸೆಮಿಕಂಡಕ್ಟರ್ ಮಾರುಕಟ್ಟೆಯ ಬೆಳವಣಿಗೆಗಿಂತ ಭಾರತದಲ್ಲಿ ಹೆಚ್ಚು ವೇಗದ ಬೆಳವಣಿಗೆ ಕೂಡ ಆಗ್ಲಿಕ್ಕಿದೆ. ಅತ್ಯಾಧುನಿಕ ಸೆಮಿಕಂಡಕ್ಟರ್ಗಳನ್ನು ಬಳಸುವಂತಹ ಉದ್ದಿಮೆಗಳ ಸಂಖ್ಯೆ ಕೂಡ ಹೆಚ್ಚಾಗ್ತಾ ಇದೆ. ಸೊ ಸರ್ಕಾರದ ಪೂರಕ ನೀತಿ ಮತ್ತೆ ಜನಸಂಖ್ಯಾ ಬಲ ಇತ್ಯಾದಿ ಅಂಶಗಳು ಭಾರತಕ್ಕೆ ಅನುಕೂಲ ಕೂಡ ಆಗ್ಲಿಕ್ಕಿದೆ ಅನ್ನುವಂತಹ ವರದಿಗಳು ಕೂಡ ಈಗಾಗಲೇ ಗುರುತಿಸಲಾಗಿದೆ. ಸೊ ಹಾಗಾಗಿ ಇದು ಸಾಕಷ್ಟು ಪ್ಲಸ್ ಪಾಯಿಂಟ್ ಕೂಡ ಆಗ್ಲಿಕ್ಕಿದೆ. ಜಾಗತಿಕ ವೇಫರ್ ಅಂದ್ರೆ ಸೆಮಿಕಂಡಕ್ಟರ್ ಚಿಪ್ಪುಗಳು ಇರುವಂತಹ ಹಾಳೆಗಳನ್ನು ಬಳಕೆ ಮಾಡಿಕೊಳ್ಬೇಕು. ಸಾಮರ್ಥ್ಯದಲ್ಲಿ ಇರುವಂತಹ ಭಾರತದ ಪಾಲು 0.1 ಮಾತ್ರವೇ ಆದರೂ ಕೂಡ ಅಂತಂದ್ರೆ ಪ್ರತಿ 1,000 ವೇಫರ್ಗಳಲ್ಲಿ ಭಾರತ ತಯಾರಿಸೋದು 1 ವೇಫರ್ ಮಾತ್ರ. ಪ್ರಮುಖ ಟೆಕ್ ಕಂಪನಿಗಳು ತಮ್ಮ ಸಪ್ಲೈ ಚೈನ್ಗಳನ್ನ ಕೂಡ ಭಾರತಕ್ಕೆ ಸ್ಥಳಾಂತರಿಸೋದು ಏನಿದೆಯಲ್ಲ ಅದನ್ನು ಕೂಡ ಯೋಜಿಸ್ತಾ ಇದೆ ಅನ್ನುವಂತಹ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಸೊ